ಇದೇನಪ್ಪ ಟ್ಯಾಬ್ಲೆಟ್ ಇಟ್ಕೊಂಡ್ಬಿಟ್ಟಿದ್ದಾಳೆ ಅನ್ಕೋಬೇಡಿ. ನೋಡೋಕ್ಕೆ ಕೆಟ್ಟದಾಗಿರುತ್ತೆ ಬಟ್ ಇಟ್ ವಿಲ್ ರಿಯಲಿ ವರ್ಕ್ ವಂಡರ್ಸ್. ಚೆನ್ನಾಗಿ ಅನಿಸ್ತಿದ್ದೀರಾ? ಓಕೆ, ಸೊ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ನಾನಿವತ್ತು ಯಾರು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಎಸ್, ನಾನಿವತ್ತು ಒಂದು ಸ್ವಲ್ಪ ಹೇರ್ ಕೇರ್ ವ್ಲಾಗ್ ಮಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಾನಿವಾಗ ಬೇಸಿಕ್ಲಿ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೆಹಂದಿ ಹಚ್ಕೊಳ್ತಾ ಇರೋದು ತಲೆಗೆ. ತುಂಬ ದಿನ ಆಯಿತು, ತುಂಬಾ ಗ್ರೇ ಹೇರ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ನರಿಶ್ ಮಾಡ್ಕೊಳ್ಳೋಣ ಅಂತ ಈಗ ಮೆಹಂದಿ ಹಚ್ಕೊಳ್ಳೋಣ ಅಂತ ಇದ್ದೆ. ನಾನು ಪೂರ್ತಿ ಸೇರಿ ಒಂದು ವ್ಲಾಗ್ ಮಾಡಿ ಹೇಳೋಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಥವಾ ನಮ್ಮ ವ್ಯೂವರ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗ್ ಮಾಡ್ತಾ ಇರೋದು. ಸೊ ದಯವಿಟ್ಟು ನನ್ನ ಪೂರ್ತಿ ವ್ಲಾಗ್ನ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮಲ್ಲಿ ಈ ಒಂದು ಹೈಬ್ರಿಡ್ ಫುಡ್ ಲೈಫ್ ಸ್ಟೈಲ್ ಇರೋದ್ರಿಂದ ನಮಗೆ ಕಾಪರ್ ಡೆಫಿಷಿಯನ್ಸಿ ಹಾಗೂ ಐರನ್ ಡೆಫಿಷಿಯನ್ಸಿ ತುಂಬ ಇರುತ್ತೆ. ಹಾಗಾಗಿ ಅದನ್ನ ನಾವು ಇಂಟೇಕಲ್ಲಿ ಕೂಡ ನೀವು ಪ್ಲಸ್ ತೊಗೊಳ್ಬಹುದು. ಬಟ್ ಸ್ಟಿಲ್ ಇದು ನಾನು ಏನಂತಾರೆ ಔಟ್ವರ್ಡಿಂದನೂ ನೀವು ನಿಮ್ಮ ಗ್ರೇ ಹೇರ್ಸ್ನ ಅವಾಯ್ಡ್ ಮಾಡ್ಕೋಬೇಕು ಅಂತ ಅಂದರೆ ನಾನು ಜಾಸ್ತಿ ಯೂಸ್ ಮಾಡೋದು ಮೆಹಂದಿನ. ಸೊ ಮೆಹಂದಿ ತುಂಬ ಜನ ಹೇಳ್ತಾರೆ ಸಲೂನ್ಸಲ್ಲಿ ದಟ್ ಇಲ್ಲ ಮೆಹಂದಿ ಹಚ್ಕೊಂಡ್ರೆ ತುಂಬ ರಫ್ ಆಗುತ್ತೆ ಕೂದಲು ಅಂತ. ಬಟ್ ಇಲ್ಲ, ಮೆಹಂದಿ ಜೊತೆಗೆ ಬೇರೆ ಒಂದು ಇಂಗ್ರೀಡಿಯೆಂಟ್ ಇದೆ, ಅದನ್ನ ಮಿಕ್ಸ್ ಮಾಡಿದ್ರೆ ಕೂದಲು ರಫ್ ಆಗಲ್ಲ. ಸೊ ಅದು ನಾನು ಯಾವ ಇಂಗ್ರೀಡಿಯೆಂಟ್ ಅದು ನಿಮ್ಮ ಕೂದಲಿಗೆ ಸ್ಮೂತ್ ಮಾಡುತ್ತೆ ಮೆಹಂದಿ ಹಚ್ಕೊಂಡ್ರು ಕೂಡ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಬೇಸಿಕ್ಲಿ ನಾನು ತುಂಬಾ ಹೇರ್ ಕಲರ್ ಫ್ರೀಕ್ ಆಯಿತಾ. ಸೊ ನಾನು ಜಾಸ್ತಿ ಹೇರ್ ಕಲರ್ಸ್ ಟ್ರೈ ಮಾಡ್ತಾ ಇರ್ತೀನಿ, ಹಾಗೆ ಈ ಥರ ಹೇರ್ ಕೇರ್ ಕೂಡ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗೆ ಹೇರ್ ಕಲರ್ ತುಂಬಾ ಇಷ್ಟ ಇರೋದ್ರಿಂದ ಸ್ವಲ್ಪ ಇವಾಗ ಏನಂತಾರೆ ಕಲರ್ ಹೋಗ್ತಾ ಸ್ವಲ್ಪ ಗೋಲ್ಡ್ ಟರ್ನ್ ಆಗ್ತಿದೆ. ಸೊ ಬೇಸಿಕ್ಲಿ ನಾನು ಸ್ವಲ್ಪ ಅದ್ರ ಮೇಲೆ ನಾನು ಮತ್ತೆ ಮೆಹಂದಿ ಅಪ್ಲೈ ಮಾಡಿದ್ರೆ ಮತ್ತೆ ಇನ್ನು ಕಲರ್ ಬರೋ ಸಾಧ್ಯತೆ. ಸೊ ಅದನ್ನ ಕೂಡ ಟ್ರೈ ಮಾಡಿದ್ದೀನಿ, ನನಗೆ ರಿಸಲ್ಟ್ಸ್ ಕೂಡ ಬಂದಿದೆ. ಹಾಗಾಗಿ ಸೊ ಫಾರ್ ಗ್ರೇ ಹೇರ್ಸ್, ಫಾರ್ ಮೈ ಹೇರ್ ಕಲರ್, ಸೊ ಮೆಹಂದಿನ ಇನ್ನೂ ಒಂದು ರೀಸನ್ ಯಾಕೆ ಮೆಹಂದಿನ ನಾವು ಯೂಸ್ ಮಾಡಬೇಕು ಅಂತ ಅಂದರೆ ನಿಮ್ಮ ಬಾಡಿ ಟೆಂಪ್ರೇಚರ್ನ ಕೂಡ ಅದು ಕಡಿಮೆ ಮಾಡುತ್ತೆ. ಸೊ ಬೇಸಿಕ್ಲಿ ನೀವು ಮೆಹಂದಿ ಹಚ್ಕೊಂಡಾಗ ಪಾಮಿಗೆ ಹಚ್ಕೊಂಡಾಗಲೂ ಕೂಡ ನಿಮ್ಮ ಪೂರ್ತಿ ಕೈ ಕೂಡ ಫುಲ್ ಕೂಲ್ ಆಗಿರುತ್ತೆ. ನೀವು ಮುಂದಿನ ಸತಿ ಹಚ್ಕೊಂಡಾಗ ನೀವು ನೋಡ್ಕೋಬಹುದು. ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನು, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಸೊ ಬೇಸಿಕ್ಲಿ ಮೆಹಂದಿ ಬಂದು ನಿಮ್ಮ ಬಾಡಿ ಟೆಂಪ್ರೇಚರ್ನ ಕೂಡ ಕೂಲ್ ಮಾಡುತ್ತೆ. ನಿಮಗೆ ಗ್ರೇ ಹೇರ್ಸ್ ಕೂಡ ಅದಕ್ಕೆ ಸ್ವಲ್ಪ ಕಲರಿಂಗ್ ಕೊಟ್ಬಿಟ್ಟು ನಿಮ್ಮ ನಾರ್ಮಲ್ ಗೋಧಿ ಥರ ಟರ್ನ್ ಆಗುತ್ತೆ. ಆ್ಯಂಡ್ ನಾನು ಜಾಸ್ತಿ ನನ್ನ ಹೇರ್ ಕಲರ್ ಮತ್ತು ಸ್ವಲ್ಪ ರೆಡ್ ಆಗಲಿ ಅಂತಲೂ ಕೂಡ ನಾನು ಮಾಡ್ಕೊಳ್ತೀನಿ. ಸೊ ನೋಡೋಣ ನಾನು ಈ ನನ್ನ ವ್ಲಾಗಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ನಾನು ಮೆಹಂದಿಗೆ ಅಂತ. ಸೊ ಅದನ್ನ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ವ್ಲಾಗ್ನ ಸಪೋರ್ಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡೋಣ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಮೆಹಂದಿಗೆ ಅಂತ. ಮೆಹಂದಿ. ಸೊ ನಾನು ಯಾವ ಮೆಹಂದಿನ ಯೂಸ್ ಮಾಡ್ತಿದ್ದೀನಿ ಅಂದರೆ ಇದು ಹೆಬ್ಸೂರ್ ಹರ್ಬಲ್ ಮೆಹಂದಿ. ಸೊ ನಾನು ನಮ್ಮ ಊರಿಂದ ತರಿಸ್ತಿದ್ದೀನಿ ಆ್ಯಂಡ್ ತುಂಬ ನ್ಯಾಚುರಲ್ ಮೆಹಂದಿ, ತುಂಬ ವರ್ಷಗಳಿಂದ ನಾನು ಯೂಸ್ ಮಾಡ್ತಿರೋ ಮೆಹಂದಿ ಇದು. ಸೊ ಇದಕ್ಕೆ ಅದನ್ನ ನಾನೊಂದು ಟಂಬ್ಲರ್ಗೆ ಹಾಕ್ಕೊಂಡೆ. ಸೊ ಇಟ್ ಆಲ್ ಡಿಪೆಂಡ್ಸ್ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಂತ. ಸೊ ನನಗೆ ಬೇಸಿಕ್ಲಿ ಇಷ್ಟು ಸ್ಪೂನಿಂದ ನಾನು ನನ್ನ ಹೇರ್ಸ್ಗೆ ಅರೌಂಡ್ 4 ಸ್ಪೂನ್ಸ್ ತೊಗೊಂಡಿದ್ದೀನಿ. ಸೊ ನಾವು 2 ಜನ ಹಚ್ಕೊಳ್ತಾ ಇದ್ದೀವಿ ಮೆಹಂದಿನ ಹೇರ್ಸ್ಗೆ. ಸೊ ದಟ್ಸ್ ವೈ ಐ ಹ್ಯಾವ್ ಟೇಕನ್ ಸಮ್ 8 ಸ್ಪೂನ್ಸ್. ಆ್ಯಂಡ್ ಸ್ವಲ್ಪ ವೇರಿಯೇಷನ್ ಮಾಡ್ಬೋದು, ನಿಮ್ಮ ಕೂದಲು ತುಂಬ ಉದ್ದ ಇದ್ದರೆ, ನಿಮ್ಮ ಕೂದಲು ತುಂಬ ಚಿಕ್ಕದಾಗಿದ್ದರೆ. ಸೊ ಹಾಗಾಗಿ ನೀವು ವೇರಿಯೇಷನ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ನೀವು ಜಾಸ್ತಿ ಅಪ್ಲೈ ಮಾಡಿ ಮೆಹಂದಿನ ಬೇಸಿಕ್ಲಿ. ಸೊ ನೀವು ಜಾಸ್ತಿ ಅಪ್ಲೈ ಮಾಡಿದಾಗ ಸ್ವಲ್ಪ ಗ್ರೋತ್ ಆಗಲಿ, ಸ್ವಲ್ಪ ಕ್ವೈಟ್ ಕಲರಿಂಗ್ ಆಗಲಿ ಬರುತ್ತೆ. ಓಕೆ, ಆ್ಯಂಡ್ ಅದಕ್ಕೆ ನಾನು ಆನಿಯನ್. ಸೊ ಇಷ್ಟೊಂದು ಹೇರ್ ಕೇರ್ ಟಿಪ್ಸಲ್ಲಿ ಆನಿಯನ್ ಯೂಸ್ ಮಾಡೋದು ನೋಡಿರ್ಬೋದು, ಆನಿಯನ್ ಜ್ಯೂಸ್ನ ಯೂಸ್ ಮಾಡಿರೋದು. ಸೊ ನಾನು ಇವತ್ತು ಕೂಡ ಆನಿಯನ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆನಿಯನ್ ಜೊತೆಗೆ ನಾನು ಸ್ವಲ್ಪ ಆಲ್ಮಂಡ್. ಸೊ ನಾನು ಹೇಳ್ತೀನಿ ಹೆಂಗೆ ನಾನು ಯೂಸ್ ಮಾಡ್ತೀನಿ ಇವನ್ನೆಲ್ಲ ಅಂತ. ಬಟ್ ಸೊ ಫಸ್ಟ್ ನಾನು ಇಂಗ್ರೀಡಿಯೆಂಟ್ಸ್. ಸೊ ಇದು
ಒಣಗೋಗಿರುವ ಕರಿಬೇವು. ಈ ಒಣಗೋಗಿರೋ ಕರಿಬೇವು ಯಾಕೆ ತೊಗೊಂಡಿದ್ದೀನಿ ಅಂದರೆ ವೇಸ್ಟ್ ಆಗುತ್ತೆ, ಬಿಕಾಸ್ ಈ ಒಣಗೋಗಿರೋದನ್ನೆಲ್ಲ ನಾವು ಅಡುಗೆಗೆ ಹಾಕಲ್ಲ. ಹಾಗಾಗಿ ನಾನು ಸ್ವಲ್ಪ ಒಣಗೋಗಿರೋ ಕರಿಬೇವನ್ನ ತೊಗೊಂಡಿದ್ದೀವಿ. ಓಕೆ, ಆ್ಯಂಡ್ ಯಾ, ಇದೇನಪ್ಪ ಟ್ಯಾಬ್ಲೆಟ್ ಇಟ್ಕೊಂಬಿಟ್ಟಿದ್ದಾಳೆ ಅಂದ್ಕೋಬೇಡಿ. ಮೋಸ್ಟ್ ಆಫ್ ದೆಮ್ ವುಡ್ ನೋ, ಬಟ್ ಸ್ಟಿಲ್ ದಿಸ್ ಇಸ್ ಅ ವಿಟಮಿನ್ ಇ ಟ್ಯಾಬ್ಲೆಟ್. ಸೊ ಬೇಸಿಕ್ಲಿ ನಾನು ಯಾವಾಗಲೂ ಎಣ್ಣೆ ಹಚ್ಕೋತಾ ಇರಬೇಕಾದ್ರೆ ಒಂದು ಟ್ಯಾಬ್ಲೆಟ್ನ ಹಾಕ್ಕೊಂಡು ನಾನು ಎಣ್ಣೆನ ನನ್ನ ತಲೆಗೆ ಅಪ್ಲೈ ಮಾಡ್ತೀನಿ ಕೊಕೊನಟ್ ಆಯಿಲ್ ಜೊತೆಗೆ. ಸೊ ಇವತ್ತು ಮೆಹಂದಿಗೂ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಗುಡ್ ಫಾರ್ ಹೇರ್ಸ್. ಓಕೆ, ಆ್ಯಂಡ್ ದೆನ್ ಎಸ್, ಇದು ಇಟ್ಸ್ ಬೀಟ್ರೂಟ್. ಸೊ ಇದು ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಯುನೋ ದ ಕಲರಿಂಗ್, ಸೊ ಇಟ್ ವಿಲ್ ಹೆಲ್ಪ್ ಇನ್ ಕಲರಿಂಗ್ ಆಲ್ಸೋ. ಸೊ ಯಾ, ಆ್ಯಂಡ್ ಇಟ್ಸ್ ಅ ವೆರಿ ನ್ಯಾಚುರಲ್ ಇಂಗ್ರೀಡಿಯೆಂಟ್. ಆ್ಯಂಡ್ ಇದು ಹುಣಸೆ ರಸ, ಟ್ಯಾಮ್ರೆಂಡ್. ಸೊ ಇದನ್ನ ನಾನು ಬಿಸಿನೀರಲ್ಲಿ ನೆನೆಸಿದ್ದೀನಿ. ಸೊ ಬಿಸಿನೀರಲ್ಲಿ ನೆನೆಸಿದಾಗ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಅದರ ಸತ್ವಗಳನ್ನ ಬಿಟ್ಕೊಳ್ಳುತ್ತೆ. ಹಾಗಾಗಿ ಆ್ಯಂಡ್ ಇದನ್ನ ನಾನು ಹಿಂಡಿ ಆ್ಯಂಡ್ ಅದರ ನೀರನ್ನ ಹಾಕ್ತೀನಿ. ಎಸ್, ಸೊ ವಾಟ್ ಇಸ್ ದಿಸ್? ಇಟ್ ಈಸ್ ಟೀ ಡಿಕಾಷನ್. ದಿಸ್ ಆಲ್ ಆ್ಯಕ್ಚುಲಿ ಈ ಟೀ ಡಿಕಾಷನ್ ಎಲ್ಲ ಕಲರಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮಲ್ಲಿ ಯಾವುದೇ ಟೀ ಪೌಡರ್ ನೀವು ಯೂಸ್ ಮಾಡ್ತಿರ್ಬೋದು, ಅದನ್ನು ಸ್ವಲ್ಪ ನೀವು ಹೇಗೆ ಟೀ ಮಾಡ್ತೀರಾ ಹಾಗೆ ನೀರಲ್ಲಿ ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡ್ಕೊಳ್ಳಿ ನೀರನ್ನ. ಸೊ ಇದು ಟೀ ಡಿಕಾಷನ್. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಆನಿಯನ್, ಬೀಟ್ರೂಟ್, ಕರಿಬೇವು ಮತ್ತು ಆಲ್ಮಂಡ್ ಜೊತೆಗೆ ಮಿಕ್ಸಿ ಮಾಡ್ಕೊಳ್ತೀನಿ. ಓಕೆ, ಆ್ಯಂಡ್ ಎಸ್, ಸೊ ನಾನು ಮಾಡ್ಕೊಂಡಿರೋ ಈ ಪೇಸ್ಟನ್ನ ಈಗ ನಾನು ಮೆಹಂದಿಗೆ ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ನಾನು ತೆಗೆದಿಟ್ಕೊಂಡಿರುವ ಟೀ ಡಿಕಾಷನ್ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೇಳ್ದಂಗೆ ಹುಣಸೆ ಹಣ್ಣು ರಸ. ಇದಕ್ಕೆ ನಾನು ಸ್ವಲ್ಪ ಏನಿದು ಮೊಸರು. ಸೊ ಎಸ್, ಮೊಸರನ್ನ ಸ್ವಲ್ಪ ಮೊಸರು ಕಳಿಸ್ಕೊಬೇಕು. ನಾನೊಂದು 2 ಸ್ಪೂನ್ಸ್ ಮೊಸರು ಹಾಕ್ಕೊಳ್ತೀನಿ. ಓಕೆ, ನೋಡೋಕ್ಕೆ ತೆರೆದಾಗಿರುತ್ತೆ, ಬಟ್ ಇಟ್ ವಿಲ್ ರಿಯಲಿ ವರ್ಕ್ ವಂಡರ್ಸ್ ಟು ಯುವರ್ ಹೇರ್ಸ್. ಸೊ ನಾನು ಇದನ್ನ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ನಾನು ಹೇಳ್ದಂಗೆ ಟ್ಯಾಬ್ಲೆಟ್. ಸೊ ಯಾ, ಈ ಟ್ಯಾಬ್ಲೆಟ್ನ ನಾನು ಎಣ್ಣೆ ಹಾಕ್ತಿದ್ದೀನಿ. ವಿಟಮಿನ್ ಇ ಟ್ಯಾಬ್ಲೆಟ್ ಇಟ್ ಈಸ್. ಬಟ್ ಅಷ್ಟೇ, ನಾನು ಒಂದೇ ಟ್ಯಾಬ್ಲೆಟ್ ಯೂಸ್ ಮಾಡೋದು. ಎಸ್, ಡಸ್ ಇಟ್ ಲುಕ್ ಡೆಲಿಷಿಯಸ್? ತುಂಬ ಚೆನ್ನಾಗಿ ಕಳಿಸ್ಬೇಕು ನೋಡಿ. ಇದು ಈ ಥರ. ಸೊ ಈ ಥರ ಬಂದರೆ ನೀಟಾಗಿ ಕೂದಲುಗಳಿಗೆ ನೀಟಾಗಿ ಅಪ್ಲೈ ಆಗುತ್ತೆ. ಸೊ ನಾನು ಈ ಮೆಹಂದಿನ ಇವಾಗ ನೀಟಾಗಿ ಒಂದು ನೈಟ್ ಸ್ಟೇಗೆ ಬಿಡಬೇಕು. ಓಕೆ, ಸೊ 1 ನೈಟ್ ಸ್ಟೇ ಆರ್ 8 hours ಮಿನಿಮಮ್ ನಾವು ಅದನ್ನ ಸ್ಟೇಗೆ ಬಿಡಬೇಕು. ಸೊ ಆಫ್ಟರ್ 8 hours ವಿ ಹ್ಯಾವ್ ಟು ಅಪ್ಲೈ. ಸೊ ನಾನು ರಾತ್ರಿ ನೆನೆಸಿಟ್ಟ ಮೆಹಂದಿ ಹೇಗಾಗಿದೆ? ಯಾ, ಇನ್ನು ಡಿಲಿಷಿಯಸ್ ಆಗಿದೆ. ಸೊ ನಾನಿವಾಗ ಇದಕ್ಕೆ ಹೇಳ್ದಂಗೆ ಎಗ್ ವೈಟ್. ಓಕೆ, ಸೊ ನಾನು ಪೂರ್ತಿಯ ಎಗ್ ವೈಟ್ ಹಾಕ್ತೀನಿ. ಆ್ಯಂಡ್ ದೆನ್ ಆಲೋವೆರಾ. ಸೊ ಆಲೋವೆರಾ ಇಟ್ ವಿಲ್ ಹೆಲ್ಪ್ ಯು ಟು ಗೆಟ್ ರಿಡ್ ಆಫ್ ಡ್ಯಾಂಡ್ರಫ್. ಆಮೇಲೆ ತುಂಬ ನಿಮ್ಮ ಕೂದಲನ್ನ ಸ್ಮೂತ್ ಆ್ಯಂಡ್ ಗ್ಲೋಯಿಂಗ್ ಮಾಡುತ್ತೆ. ಸೊ ಯಾ, ಸೊ ಲೆಟ್ಸ್ ಆ್ಯಡ್ ಎಗ್ ವೈಟ್ ಆ್ಯಂಡ್ ಆಲೋವೆರಾ.
ಸೊ ನಾನೀಗ ಒಂಚೂರು ಎಗ್ ವೈಟ್ ಹಾಕ್ತಿದ್ದೀನಿ. ಸೊ ನೀವು ಪೂರ್ತಿ ಎಗ್ನ ಒಡೆದ್ರೆ ವೈಟ್ ಜೊತೆಗೆ ಎಲ್ಲೋ ಕೂಡ ಬಂದ್ಬಿಡುತ್ತೆ. ಸೊ ಓನ್ಲಿ ವೈಟ್ ಮಾತ್ರ ಹಾಕಬೇಕು. ಇನ್ನು ಬರ್ತಾ ಇದೆ. ಸೊ ಒಳಗಡೆ ಎಲ್ಲೋ ಮಾತ್ರ ಬಿಟ್ಬಿಡಿ. ಬಟ್ ಸ್ವಲ್ಪ ಎಲ್ಲೋ ಬಂದ್ಬಿಡ್ತು. ಇಟ್ಸ್ ಓಕೆ. ಸೊ ದೆನ್ ಅದನ್ನ ಕಂಟಿನ್ಯೂ ಮಾಡಬೇಡಿ. ಆ್ಯಂಡ್ ನಾನು ಹೇಳ್ದಂಗೆ ಆಲೋವೆರಾ. ಸೊ ಈ ಆಲೋವೆರಾನ ನಾವು ಪೀಲ್ ಆಫ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ನನ್ನ ಹತ್ರ ಇರೋ ನೈಫ್ನೇ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ನಿಮ್ಮ ಹತ್ರ ಇರೋ ಯಾವುದೇ ಶಾರ್ಪ್ ಆಬ್ಜೆಕ್ಟ್ಸ್ ಮಾಡ್ಬೋದು. ಬಟ್ ನೀವು ತುಂಬ ಕೇರ್ಫುಲ್ಲಾಗಿ ಪೀಲ್ ಆಫ್ ಮಾಡ್ಕೊಳ್ಳಿ, ಕೈ ಹರ್ಟ್ ಮಾಡ್ಕೋಬೇಡಿ. ಸೊ ನಾನು ನ್ಯಾಚುರಲ್ ಆಲೋವೆರಾನೇ ಯೂಸ್ ಮಾಡ್ತೀನಿ ಯಾವಾಗಲೂ, ಸ್ಕಿನ್ಗಾಗಲಿ ಹೇರ್ಸ್ಗಾಗಲಿ. ನಾನು ಹೊರಗಡೆ ಸಿಗೋ ಆಲೋವೆರಾ ಜೆಲ್ಸ್ ಸಿಗುತ್ತಲ್ಲ, ನಾನು ಅದನ್ನ ಯೂಸ್ ಮಾಡಲ್ಲ, ಬಿಕಾಸ್ ಇದು ತುಂಬ ನ್ಯಾಚುರಲ್. ಸೊ ಹೀಗೆ ಕಟ್ ಮಾಡ್ಕೊಂಡಿರೋ ಆಲೋವೆರಾಸ್ನೆಲ್ಲ ಪಿಲ್ ಆಫ್ ಮಾಡ್ಕೋತಾ ಇದ್ದೀನಿ ಜೆಲ್ನ. ಸೊ ಆಲೋವೆರಾ ಎಗ್ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು ಮೆಹಂದಿನ. ಎಷ್ಟು ಅಂದರೆ ಅದು ನೀಟಾಗಿ ಪೂರ್ತಿಯಾಗಿ ಕೂಡ್ಕೊಳ್ಳೋ ತನಕ ನೀವು ಸ್ಟಿರ್ ಮಾಡ್ತಾ ಇರಬೇಕು. ಸೊ ಇಷ್ಟೇ. ಸೊ ಇದು ಸ್ಟಿರ್ ಮಾಡಿದ್ಮೇಲೆ ಒನ್ ಅವರ್ ಬಿಟ್ಟು ನಾವು ನಮ್ಮ ಹೇರ್ಸ್ಗೆ, ನಮ್ಮ ಕೂದಲಕ್ಕೆ ಅಪ್ಲೈ ಮಾಡ್ಕೋಬೋದು. ಸ್ನಾನ ಆಯಿತು. ಸ್ನಾನ ಆದಮೇಲೆ ಇವಾಗ ಹೇರ್ ಕಲರಿಂಗ್ ಹೇಗಾಗಿದೆ ಅಂತ ನಾನು ತೋರಿಸ್ಬೇಕಾಗಿತ್ತಲ್ಲ. ಸೊ ಹಾಗಾಗಿ ಈಚೆ ಬಂದಿದ್ದೀನಿ. ನೀವು ನೋಡ್ಬೋದು ನೋಡಿ, ಇದೆಲ್ಲ ನನ್ನ ಗೋಲ್ಡಾಗಿ ನನಗೆ ಟರ್ನ್ ಆಗಿರ್ತಿದ್ದು ಇದೆಲ್ಲ ಸ್ವಲ್ಪ ಕಲರಿಂಗ್ ಆಗಿದೆ. ಆ್ಯಂಡ್ ಜಾಸ್ತಿ ನನ್ನ ಬಿಳಿ ಕೂದಲಾಗಲಿ ಎಲ್ಲೂ ಕಾಣ್ತಾ ಇಲ್ಲ ಇವಾಗ, ಆಯಿತಾ. ಸೊ ತುಂಬ ಫ್ರೆಶ್ ಫೀಲ್ ಆ್ಯಂಡ್ ತುಂಬ ಚೆನ್ನಾಗಿದೆ ಕಲರಿಂಗ್. ಇನ್ನು ಇವಾಗ ಬಿಸಿಲಿದ್ದರೆ ತೋರಿಸ್ಬೋದು ಇನ್ನೂ ಚೆನ್ನಾಗಿ ಅನಿಸ್ತಿದ್ದೀನ. ಓಕೆ, ಸೊ ಹೀಗೆ ಮೆಹಂದಿನ ಯೂಸ್ ಮಾಡಿ ತುಂಬ ಒಳ್ಳೆಯದು. ಮೆಹಂದಿ ಬಾಡಿಗಾಗಲಿ ಹೇರ್ಸ್ಗಾಗಲಿ ತುಂಬಾ ಒಳ್ಳೆಯದು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ, ಬಿಸಿಲಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಳಗಡೆನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಒಂಥರ ಹೇರ್ ಕೇರ್ಸ್ ಅಂದರೆ ನಿಮ್ಗೆ ಗೊತ್ತಲ್ಲ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ ಅಂತ. ಸೊ ಅವೆಲ್ಲ ತುಂಬ ಯೂಸ್ಫುಲ್ಲು ನಿಮ್ಮ ಹೇರ್ ಗ್ರೋತ್ಗೆ, ಡ್ಯಾಂಡ್ರಫ್ನ ಅವಾಯ್ಡ್ ಮಾಡೋಕ್ಕೆ, ಹೇರ್ ಫಾಲ್ನ ಅವಾಯ್ಡ್ ಮಾಡೋಕ್ಕೆ. ಸೊ ಟ್ರೈ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಹೋಪ್ಫುಲಿ ಈ ಒಂದು ವ್ಲಾಗಿಂದ ನಿಮಗೆ ಒಂದು ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಂಬ್ತೀನಿ. ದಯವಿಟ್ಟು ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.